ಎಲ್ರಿಗೂ ನಮಸ್ಕಾರ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿ ದಾಸರು ಪದ ಕಟ್ಟಿದ್ದಾರೆ. ಅವರು ಸುಮ್ನೆ ಪದ ಕಟ್ಟಿಲ್ಲ. ಈ ಬಿಜೆಪಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅಂತವ್ರನ್ನ ನೋಡಿ ಮತ್ತು ಅದೇ ತರದ ಮನಸ್ಥಿತಿ ಯಾರು ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಮನಸ್ಥಿತಿ ಇರೋರನ್ನ ನೋಡಿ ಈ ತರದ್ದು ಒಂದು ಪದ ಕಟ್ಟಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈತನಿಗೆ ಮೆದುಳಿಗೂ ಮತ್ತು ನಾಲಿಗೆಗೂ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದಾನೆ. ಇತ್ತೀಚೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಫೌಜಿಯಾ ಮೇಡಮ್ ಅವ್ರನ್ನ ಪಾಕಿಸ್ತಾನದಿಂದ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಇದೇ ಕೋರ್ಟ್ ಕರೆದು ಆತನಿಗೆ ಚೀಮಾರಿ ಹಾಕಿತ್ತು. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿದೇ ಇರೋವ ಈಗ ಮತ್ತೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಹಗಲೊತ್ತು ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ, ರಾತ್ರಿ ಹೊತ್ತು ಸರ್ಕಾರದ ಕೆಲಸ ಮಾಡ್ತಾರೆ ಅಂತಕ್ಕಂತಹ ಅವಮಾನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಿಜೆಪಿಯವರು ನಿರಂತರವಾಗಿ ಮಹಿಳೆಯರನ್ನ ಅವಮಾನ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ನಮ್ ಕಡೆ ಒಂದು ಗಾದೆ ಇದೆ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳಿ. ಹಂಗೇನೆ ಈ ಬಿಜೆಪಿಯವರು ಹೆಂಗೇನೆ ಲಾಸ್ಟ್ ನೋಡಿ ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಇದೇ ಸಿ.ಟಿ. ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅತ್ಯಂತ ಕೆಟ್ಟದಾಗಿ ಮತ್ತು ಅಶ್ಲೀಲ ಪದ ಬಳಸಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರು. 2019ರಲ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಖಾತೆಯ ಬಗ್ಗೆ ಯಾರೋ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಇದೇ ಬಿಜೆಪಿಯ ನಾಯಕರಾಗಿದ್ದಂತಹ ಈಶ್ವರಪ್ಪನವರು ಆ ಉಪಮುಖ್ಯಮಂತ್ರಿ ಖಾತೆಯನ್ನ ಬಾಲಿವುಡ್ ಸ್ಟಾರ್ ಐಶ್ವರ್ಯ ರೈಗೆ ಹೋಲಿಸಿದ್ರು. ಎಲ್ಲಾ ವಯಸ್ಸಿಗೆ ಬಂದ ಯುವಕರಿಗೂ ಐಶ್ವರ್ಯ ರೈ ಬೇಕು ಅಂತಂದ್ರೆ ಹೆಂಗಪ್ಪ ಸಾಧ್ಯ, ಇರೋದು ಒಬ್ಳೆ ಅಲ್ವಾ ಐಶ್ವರ್ಯ ರೈ ಅಂತ ಹೇಳಿದ್ರು. ಇದೇ ಬಿಜೆಪಿ ಸಂಸದ ವಿಜಯ್ ಶಾ ನಮ್ಮ ಸೋಫಿಯಾ ಕುರೇಶಿ ಅವರ ಬಗ್ಗೆ ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ರು. ಆಗ್ಲೂ ಕೂಡ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ, ಪ್ರೊಟೆಸ್ಟ್ ಗಳನ್ನ ಮಾಡಿದ್ವಿ. ಇವ್ರು ಹೆಂಗ್ ಗೊತ್ತಾ, ಮಾತು ಹಾಡ್ಬಿಡೋದು, ತದನಂತರ ಬಂದು ಕ್ಷಮೆ ಕೇಳೋದು, ಇದನ್ನ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೇ ಒಂದು ರೂಢಿ ಮಾಡ್ಕೊಂಡು ಇದನ್ನೇ ಮಾತೆತ್ತಿದ್ರೆ ಮೈಕ್ ಸಿಕ್ತಾ, ವೇದಿಕೆ ಸಿಕ್ತಾ ಮನಸೋ ಇಚ್ಛೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಕ್ಕಂಥದ್ದು. ಯಾವ ಈ ಸಂಸ್ಕೃತಿನೇ ಇಲ್ಲದೆ ಇರ್ತಕ್ಕಂಥ ಸುಸಂಸ್ಕೃತ ನಾಯಕರು ಬಿಜೆಪಿಯವರು ಅಂತ ಹೇಳಿದ್ರೆ ಎಲ್ಲೂ ತಪ್ಪಾಗಲ್ಲ. ನೋಡ್ರಿ, ಮಹಿಳೆಯರನ್ನ ದೈಹಿಕವಾಗಿ ಹಿಂಸೆ ಮಾಡೋದು ಮಾತ್ರ ಮಹಿಳಾ ದೌರ್ಜನ್ಯ ಅಲ್ಲ. ಮಹಿಳೆಯರನ್ನ ಅವಮಾನ ಮಾಡ್ತಕ್ಕಂಥದ್ದು, ಮಹಿಳೆಯರ ಬಗ್ಗೆ ಅವಮಾನಕಾರಿ ಹೇಳಿಕೆಗಳನ್ನ ನೀಡ್ತಕ್ಕಂಥದ್ದು ಕೂಡ ಮಹಿಳಾ ದೌರ್ಜನ್ಯವೇ. ಮಹಿಳೆಯರನ್ನ ಸಮಾಜದಲ್ಲಿ ಲಘುವಾಗಿ ಕಾಣ್ತಕ್ಕಂಥದ್ದು ಕೂಡ ಮಹಿಳಾ ದೌರ್ಜನ್ಯವೇ. ಮಹಿಳೆಯರನ್ನ ನೀವು ಅವರ ಬಗ್ಗೆ ಕೆಟ್ಟ ಅಭಿರುಚಿಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು ಕೂಡ ಮಹಿಳಾ ದೌರ್ಜನ್ಯವೇ. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ಈ ಮಹಿಳೆಯರ ವಿರುದ್ಧವಾಗಿ ಈ ರೀತಿ ಮಾತನಾಡ್ತಕ್ಕಂಥದ್ದು, ಕೆಳಮಟ್ಟದ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ಇಲ್ಲಿಗೆ. ಎಲ್ರಿಗೂ ನಮಸ್ಕಾರ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿ ದಾಸರು ಪದ ಕಟ್ಟಿದ್ದಾರೆ. ಅವರು ಸುಮ್ನೆ ಪದ ಕಟ್ಟಿಲ್ಲ. ಈ ಬಿಜೆಪಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅಂತವ್ರನ್ನ ನೋಡಿ ಮತ್ತು ಅದೇ ತರದ ಮನಸ್ಥಿತಿ ಯಾರು ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ ಅಂತ ಮನಸ್ಥಿತಿ ಇರೋರನ್ನ ನೋಡಿ ಈ ತರದ್ದು ಒಂದು ಪದ ಕಟ್ಟಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈತನಿಗೆ ಮೆದುಳಿಗೂ ಮತ್ತು ನಾಲಿಗೆಗೂ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದಾನೆ. ಇತ್ತೀಚೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಫೌಜಿಯಾ ಮೇಡಮ್ ಅವ್ರನ್ನ ಪಾಕಿಸ್ತಾನದಿಂದ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಇದೇ ಕೋರ್ಟ್ ಕರೆದು ಆತನಿಗೆ ಚೀಮಾರಿ ಹಾಕಿತ್ತು. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿದೇ ಇರೋವ ಈಗ ಮತ್ತೆ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಹಗಲೊತ್ತು ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ, ರಾತ್ರಿ ಹೊತ್ತು ಸರ್ಕಾರದ ಕೆಲಸ ಮಾಡ್ತಾರೆ ಅಂತಕ್ಕಂತಹ ಅವಮಾನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಬಿಜೆಪಿಯವರು ನಿರಂತರವಾಗಿ ಮಹಿಳೆಯರನ್ನ ಅವಮಾನ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ನಮ್ ಕಡೆ ಒಂದು ಗಾದೆ ಇದೆ, ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಹೇಳಿ. ಹಂಗೇನೆ ಈ ಬಿಜೆಪಿಯವರು ಹೆಂಗೇನೆ ಲಾಸ್ಟ್ ನೋಡಿ ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಇದೇ ಸಿ.ಟಿ. ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅತ್ಯಂತ ಕೆಟ್ಟದಾಗಿ ಮತ್ತು ಅಶ್ಲೀಲ ಪದ ಬಳಸಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿದ್ರು. 2019ರಲ್ಲಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ಖಾತೆಯ ಬಗ್ಗೆ ಯಾರೋ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಇದೇ ಬಿಜೆಪಿಯ ನಾಯಕರಾಗಿದ್ದಂತಹ ಈಶ್ವರಪ್ಪನವರು ಆ ಉಪಮುಖ್ಯಮಂತ್ರಿ ಖಾತೆಯನ್ನ ಬಾಲಿವುಡ್ ಸ್ಟಾರ್ ಐಶ್ವರ್ಯ ರೈಗೆ ಹೋಲಿಸಿದ್ರು. ಎಲ್ಲಾ ವಯಸ್ಸಿಗೆ ಬಂದ ಯುವಕರಿಗೂ ಐಶ್ವರ್ಯ ರೈ ಬೇಕು ಅಂತಂದ್ರೆ ಹೆಂಗಪ್ಪ ಸಾಧ್ಯ, ಇರೋದು ಒಬ್ಳೆ ಅಲ್ವಾ ಐಶ್ವರ್ಯ ರೈ ಅಂತ ಹೇಳಿದ್ರು. ಇದೇ ಬಿಜೆಪಿ ಸಂಸದ ವಿಜಯ್ ಶಾ ನಮ್ಮ ಸೋಫಿಯಾ ಕುರೇಶಿ ಅವರ ಬಗ್ಗೆ ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ರು. ಆಗ್ಲೂ ಕೂಡ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ, ಪ್ರೊಟೆಸ್ಟ್ ಗಳನ್ನ ಮಾಡಿದ್ವಿ. ಇವ್ರು ಹೆಂಗ್ ಗೊತ್ತಾ, ಮಾತು ಹಾಡ್ಬಿಡೋದು, ತದನಂತರ ಬಂದು ಕ್ಷಮೆ ಕೇಳೋದು, ಇದನ್ನ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೇ ಒಂದು ರೂಢಿ ಮಾಡ್ಕೊಂಡು ಇದನ್ನೇ ಮಾತೆತ್ತಿದ್ರೆ ಮೈಕ್ ಸಿಕ್ತಾ, ವೇದಿಕೆ ಸಿಕ್ತಾ ಮನಸೋ ಇಚ್ಛೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಕ್ಕಂಥದ್ದು. ಯಾವ ಈ ಸಂಸ್ಕೃತಿನೇ ಇಲ್ಲದೆ ಇರ್ತಕ್ಕಂಥ ಸುಸಂಸ್ಕೃತ ನಾಯಕರು ಬಿಜೆಪಿಯವರು ಅಂತ ಹೇಳಿದ್ರೆ ಎಲ್ಲೂ ತಪ್ಪಾಗಲ್ಲ. ನೋಡ್ರಿ, ಮಹಿಳೆಯರನ್ನ ದೈಹಿಕವಾಗಿ ಹಿಂಸೆ ಮಾಡೋದು ಮಾತ್ರ ಮಹಿಳಾ ದೌರ್ಜನ್ಯ ಅಲ್ಲ.
ಮಹಿಳೆಯರನ್ನ ಅವಮಾನ ಮಾಡ್ತಕ್ಕಂಥದ್ದು, ಮಹಿಳೆಯರ ಬಗ್ಗೆ ಅವಮಾನಕಾರಿ ಹೇಳಿಕೆಗಳನ್ನ ನೀಡ್ತಕ್ಕಂಥದ್ದು ಕೂಡ ಮಹಿಳಾ ದೌರ್ಜನ್ಯವೇ. ಮಹಿಳೆಯರನ್ನ ಸಮಾಜದಲ್ಲಿ ಲಘುವಾಗಿ ಕಾಣ್ತಕ್ಕಂಥದ್ದು ಕೂಡ ಮಹಿಳಾ ದೌರ್ಜನ್ಯವೇ. ಮಹಿಳೆಯರನ್ನ ನೀವು ಅವರ ಬಗ್ಗೆ ಕೆಟ್ಟ ಅಭಿರುಚಿಗಳನ್ನ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು ಕೂಡ ಮಹಿಳಾ ದೌರ್ಜನ್ಯವೇ. ಸೊ ದಯವಿಟ್ಟು ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ಈ ಮಹಿಳೆಯರ ವಿರುದ್ಧವಾಗಿ ಈ ರೀತಿ ಮಾತನಾಡ್ತಕ್ಕಂಥದ್ದು, ಕೆಳಮಟ್ಟದ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು. ಇಲ್ಲಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.